ದುರ್ಯೋಧನ ಸಭೆಯಲ್ಲಿ ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು? ಏನಾಯಿತು? ಸದ್ದ ಏ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲಗಳೆತ್ತಿರುವ ಅಧಮ ಮರುಳುಗಳೇ ಸದ್ದು ಏನೀ ಬಗೆಯ ಕುಹಕ ಕಂಠದ ಕರ್ಕಶದ ಕೇಕೆ ಏನೀ ಪ್ರಳಯಾಗ್ಯ ಜ್ವಾಲನ್ನೇ ಪ್ರಚೋದನಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ನೃತ್ಯ ಅಖಂಡ ಭರತಖಂಡದ ಕುಹಕ ಕೂಟಕ್ಕೆ ಕಕ್ಷಿ ಬಗೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಏ ಸೌಬಲ ರಾಜ ಶಕುನಿ ಒಡನೆ ನಿಮ್ಮಗಳ ಸರಸ ಸಲ್ಲಪ್ಪ ದುರ್ಯೋಧನ ದುರ್ನೀತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರನ ದುರ್ಯೋಧನ ನನ್ನ 99 ಮಂದಿ ಸಹೋದರರನ್ನ ನನ್ನ ಜನ್ಮದಾತನು ನನ್ನನ್ನು ನಿನ್ನ ಕತ್ತಲೆಯ ಕಾರಾಗದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ದುರ್ಯೋಧನ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ನನ್ನ ಗಡಗಡನೆ ನಡುಗುವುದು, ಕೈ ಕಾಲುಗಳು ಕಂಪಿಸುತ್ತಿರುವವು, ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ ಅಂದು ನನ್ನ ತಭಾಗ್ಯ ಸಹೋದರರುಗಳಿಗೆ ದುರ್ಯೋಧನ ನನ್ನ ತಭಾಗ್ಯ ಸಹೋದರರು ದಿನಕ್ಕೊಂದು ಇಡಿಯನ್ನ ಒಂದು ಒಳಲೆ ನೀರನ್ನು ಕೊಡು. ಆ ನನ್ನ ತಭಾಗ್ಯ ಸಹೋದರರುಗಳು ನನ್ನ ತಭಾಗ್ಯ ಸಹೋದರರು ಅದನ್ನೆಲ್ಲವೂ ಎನಗಿತ್ತು. ಅವರೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು. ದುರ್ಯೋಧನ ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ನನ್ನೀ ಸ್ಮೃತಿಪಟಲದಿಂದ ಅಚ್ಚೆಳದೆ ಉಳಿದು ನಿರಂತರ ಬ್ರಹ್ಮಾಗ್ನ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿರುವ ನನ್ನೀ ದೇಹವನ್ನು ಅಣು ಅಣು ಅಣುವಾಗಿ ತುಂಡರಿಸಿ ನೋಡಿದರು. ಪ್ರತಿಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ವಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನರಸಲು ಅಸಾಧ್ಯ. ದುರ್ಯೋಧನ, ನನ್ನನ್ನರಸಲು ಅಸಾಧ್ಯ. ಇವುಗಳು ದಾಳಗಳಲ್ಲವೋ ಮುರುಳೆ, ಇವುಗಳು ದಾಳಗಳಲ್ಲ. ದಾಳಗಳಲ್ಲವೋ ಮುರುಳೆ, ಇವುಗಳು ದಾಳಗಳಲ್ಲವೋ. ದುರ್ಯೋಧನ, ದಾಳಗಳಲ್ಲವ ಮುರುಳೆ, ಇವುಗಳು ದಾಳಗಳಲ್ಲವೋ. ಧರ್ಮರಾಜ್ಯವ ಸ್ಥಾಪಿಸಿದ ಎನ್ನನು ಜರದೇಹದ ಮುಳ್ಳೆಗಳು. ದುರ್ಯೋಧನ, ಧರ್ಮರಾಜ್ಯವ ಸ್ಥಾಪಿಸಿದ ಎನ್ನನು ಜರದೇಹದ ಮೂಲೆಗಳು 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 ದಾಳಗಳಲ್ಲವ ಮುರುಳೆ, ಇವುಗಳು
ಇವುಗಳ ದಾಳಗಳಲ್ಲವೋ ಎನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕುರುವಂಶವೇ ಹಾಳು ದುರ್ಯೋಧನ ಎನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕುರುವಂಶವೇ ಹಾಳು ಕಾಲ ಸರ್ಪವ ತಿಳಿಜರಿಸಿದ ಕೌರವಗಳು ಸಾಲು ಸಾಲು ದುರ್ಯೋಧನ ಕಾಳ ಸರ್ಪವ ತುಳಿಜರಿಸಿದ ಕೌರವೇಣಗಳು ಸಾಲು ಸಾಲು ಸರ್ಪ ಕಿರೀಟವ ಧರಿಸಿ ದರ್ಪದಿ ಮರೆಯುವ ದುರುಳನ ಕೇಳು ಸರ್ಪ ಕಿರೀಟವ ಧರಿಸಿ ದರ್ಪದಿ ಮರೆಯುವ ದುರುಳನಿಗೆ ಗದಾದಂಡವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ದುರ್ಯೋಧನ ಗದಾದಂಡವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರಣಾಂಗವನಿನ ತೊಡೆಯನ್ನು ಮುರಿದು ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರಣಾಂಗವನಿನ ತೊಡೆಯನ್ನು ಮುರಿದು ಮರಣಾಂಗವನಿನ ತೊಡೆಯನ್ನು ಮುರಿದು ದಾಳಗಳಲ್ಲವ ಮುರುಳೆ ಇವುಗಳು ದಾಳಗಳಲ್ಲವೋ ದಾಳಗಳಲ್ಲವ ಮುರುಳೆ ಇವುಗಳು ದಾಳಗಳಲ್ಲವೋ ಧರ್ಮ ರಾಜ್ಯವ ಸ್ಥಾಪಿಸಿದ ಎನ್ನನುಜರ ದೇಹದ ಮೂಲೆಗಳು ಧರ್ಮ ರಾಜ್ಯವ ಸ್ಥಾಪಿಸಿದ ಎನ್ನನುಜರ ದೇಹದ ಮೂಲೆಗಳು 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 ದಾಳಗಳಲ್ಲವ ಮುರುಳೆ ಇವುಗಳು ದಾಳಗಳಲ್ಲವೋ 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 ದುರ್ಯೋಧನ ನಾನು ಸಹ ನಿನ್ನಂತೆ 99 ಮಂದಿ ಸೋದರನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರ ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದ. ಆದರೂ ಚಿಂತೆಯಿಲ್ಲ, ಅಂತೆಯೇ ನಿನ್ನೊಡನೆ ಸೇರಿ ದುರ್ಯೋಧನ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದ ಛೇದಿಸಬೇಕು, ಮೋಸಗಾರನನ್ನು ಅದರಲ್ಲೂ ದುರ್ಯೋಧನ ನಿನ್ನಂತಹ ಕಟ್ಟು ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ನಾಡ ನುಡಿಯಂತೆ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯಲ್ಲೇ ನಡೆಸುವನು. ಈ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವನು. ಇದೇ ನನ್ನ ಶಪಥ, ಇದೇ ನನ್ನ ಶಪಥ. ದುರ್ಯೋಧನ ಶಪಥವನ್ನು ಗೈದಿರುವೆನ, ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನ. ಎನ್ನನು ಅಂದು ಸೆರೆಮನೆಯಲ್ಲಿರಿಸಿ ದಿನಕ್ಕೊಂದು ಇಡಿಯನ್ನ ನೀರವರಿಗಿರಿಸಿ ದುರ್ಯೋಧನ ಎನ್ನನು ಅಂದು ಸೆರೆಮನೆಯಲ್ಲಿರಿಸಿ ದಿನಕ್ಕೊಂದು ಇಡಿಯನ್ನ ನೀರವರಿಗಿರಿಸಿ ನರಕದ ನರವನ್ನು ಪರಿಲೋಪಗೊಳಿಸ, ನರಕದ ನರವನ್ನು ಪರಿಲೋಪಗೊಳಿಸ, ದುರ್ಮೂರ್ಖರು ಮರಣಗೊಳಿಸುವ ತರದೆ ದುರ್ಮೂರ್ಖರನ್ನು ರಣದಿ ಮರಣಗೊಳಿಸಿ ಶಪಥವನ್ನು ಗೈದಿರುವುದಿಲ್ಲ. ಕುರುವಂಶವನ್ನೇ ನಿರ್ಮೂಲಗೊಳಿಸಲು, ಕುರುವಂಶವನ್ನೇ ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವುದಿಲ್ಲ. ದುರ್ಯೋಧನ ಅಟ್ಟಹಾಸದಿ ತುಳಿದ ವಿಷಸರ್ಪದಂತೆ ಕುಕ್ಕಿಕೊಳ್ಳುವ ಅವನ ರಣಹದ್ದಿನಂತೆ ಅಟ್ಟಹಾಸದಿ ತುಳಿದ ವಿಷಸರ್ಪದಂತೆ ಕುಕ್ಕಿಕೊಳ್ಳುವ ಅವನ ರಣಹದ್ದಿನಂತೆ ವಂಚನೆ ಮುಗಪಾನಿ ಗುಳ್ಳನರಿಯಂತೆ ವಂಚನೆ
ದುರ್ಯೋಧನ ಅಣ್ಣ ಅಳಬೇಡಿ 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 ನನ್ನ ಅಪಭಾಗ್ಯತೆ. ಅಣ್ಣ ಅಳಬೇಡಿ 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 ಅಣ್ಣ ಅಳಬೇಡಿ ನನ್ನ ಅಪಭಾಗ್ಯ ಸೋದರುಗಳೇ. ಅಳಬೇಡಿ ದುರ್ಯೋಧನ, ನಿನ್ನ 99 ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನೀಲಾಂಜನ ಮಾಡಿಸುವೆನು. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆ ಅತಿ ಭಯಾನಕ. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ದುರ್ಯೋಧನ ನಿನಗಾಗಿ ಒಂದು ನಿಟ್ಟಿಸಿರು ಬಿಡುವವರಲ್ಲ ಇಲ್ಲದಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನೇ ಇಡಿಸುವೆನು. ಶಕುನಿ, ಅವನೇ ಬಂದಂತಿದೆ. ಹೇಗಾದರೂ ಅವನನ್ನು ಮರುಳು ಮಾಡಿ ನನ್ನ ಕೈ ವಶಪಡಿಸಿಕೊಳ್ಳುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಶಕುನಿ ಅಲ್ಲವಯ್ಯ, ನಿನಗೆ ಪರಮವೈರಿಗಳಾದ ಪಾಂಡವರನ್ನಷ್ಟರಲ್ಲಿ ನಿನ್ನ ಆಗಮನ. ನಾನು ಮಾಡಿದ ಕಾರ್ಯ ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯತೃತ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ಈ ದಿನ ದೂತರು ಸಮಾಚಾರವನ್ನು ತಂದರಲ್ಲವೇ? ನಾನದಕ್ಕಾಗಿ ಚಿಂತಿಸುತ್ತಿಲ್ಲ ಶಕುನಿ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯೂತಿ ಕಲಹ ಉಚಿತವೇ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನ ಮಾತುಗಳು ಪರಿಗ್ರಹವಲ್ಲ ಬಿಡು ಸುಯೋಧನ. ಸಹೋದರ, ಆದರಿಸುವವರ ಮೊದವಾಧಿಕರಿಸೆ. ಸಹೋದರ, ಆದರಿಸುವವರ ಮೊದವಾಧಿಕರಿಸೆ. ಆದರಿಸುವವರ ಮೊದವಾಧಿಕರಿಸಿ ಸಾಧು ವೇಷಧಾರಿ ಸಾಧು ವೇಷಧಾರಿ ವಿದುರನ ಮನೆಗೋದ ಪರಿಯ ಬಲ್ಲಯಾಗಿ ನುಡಿ ಅಗ್ರಜ ಶ್ರೀಲೋಲ ಗೋಪಾಲ ಶ್ರೀಲೋಲ ಗೋಪಾಲ ಕೃಷ್ಣನ ಕುಚೋದ್ಯವನ್ನು ಬಲ್ಲಯಾಗಿ ನುಡಿ ಅಗ್ರಜ ಕಶಂಪಾದಿಸುತರ ಮೃಗಗಳಂತ ಕೊಂದ ಕಶಂಪಾದಿಸುತರ ಮೃಗಗಳಂತ ಕೊಂದ ಕಶಂಪಾದಿಸುತರ ಮೃಗಗಳಂತ ಕೊಂದ ವರಹವೇಷಧಾರಿ ಚರ ಕೃಷ್ಣ ಅವನ ಬಲ್ಲಯಾಗಿ ನುಡಿ ಅಗ್ರಜ ಶ್ರೀಲೋಲ ಗೋಪಾಲ ಶ್ರೀಲೋಲ ಗೋಪಾಲ ಕೃಷ್ಣನ ಸುಚೋದ್ಯವನ್ನು ಬಲ್ಲಯಾಗಿ ನುಡಿ ಅಗ್ರಜ. ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದರು. ನಾಳೆ ಪ್ರಾಂತ್ಯ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ತಮ್ಮ, ಅತಿಥಿ ಸತ್ಕಾರವನ್ನು ಸಿದ್ಧ ಮಾಡಿಕೋ. ಅಗ್ರಜ, ಸಹೋದರ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಗುರುಕುಲವೇ ನಾಶವಾಗುವ ಕಾಲವು ಬಂದಿತು ನನಗೆ. ಗುರುಕುಲವೇ ನಾಶವಾಗುವ ಕಾಲವು ಬಂದಿತು ನನಗೆ. ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ನಲ್ಲಯ ಹಾಗಲು
ಅಗ್ರಜ, ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಾದ ವಿದುರನ ಮನೆಯನ್ನು ಆಶ್ರಯಿಸಿರುವನು. ಅವನೆಷ್ಟು ಅವಹೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ಯಾರಿರುವರು? ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನಡೆ ಸಹೋದರ. ಅಗ್ರಜ, ದುರಾತ್ಮರಾದ ದ್ರೋಹಿಗಳ ಮನವ ಮುರಿದ ನಿಶ್ಚಲ. ದುರಾತ್ಮರಾದ ದ್ರೋಹಿಗಳ ಮನವ ಮುರಿದ ನಿಶ್ಚಲ. ಪುಂಡರನ್ನು ಭೇದಿಸಿ ಛಲವನ್ನಯಿಸಿ ಬಂದನು. ಸಹೋದರ, ಪುಂಡರನ್ನು ಭೇದಿಸಿ ಛಲವನ್ನಯಿಸಿ ಬಂದನ. ಮದರಿ ನರವಾಹದ ಮದರನ್ನು ಶಿರುವ ಪಡೆದು ಬಂದನ. ಮದರಿ ನರವಾಹದ ಮರನ್ನು ಶಿರವ ಪಡೆದು ಬಂದನ. ದುರಾತ್ಮರಾದ ದ್ರೋಹಿಗಳ ಮನವ ಮುರಿದ ನಿಶ್ಚಲ. ಮದವ ಮುರಿದ ನಿಶ್ಚಲ, ಮದವ ಮುರಿದ ನಿಶ್ಚಲ. ಅಗ್ರಜ, ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು, ನನಗೊಪ್ಪದು, ನನಗೊಪ್ಪದು. ಸಹೋದರ, ಸಹೋದರ, ನನ್ನ ಪ್ರಿಯ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ನೋಡಿದೆಯ ಮಾವ ನನ್ನ ತಮ್ಮನ ಕ್ರೋಧಾಗ್ನಿಯ ಸ್ವರೂಪವನ್ನು? ಮದಗಜಗಳೆಷ್ಟೇ ಇದ್ದರು ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ. ಅದಿರಲಿ, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕುಡು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ. ನಿನ್ನೀ ಭಕ್ತಿ ವೈರಾಗಗಳ ಪ್ರದರ್ಶನಕ್ಕೆ ಮರುಳಾಗಿ ಈ ಅವಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವತರಿಸಿರುವುದು. ಅವನ ಭಕ್ತಿ ವೈರಾಗ್ಯಗಳ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಯಾರು ಪೂಜಿಸುವರೋ ಅವರನ್ನೇ ಅವನು ಧ್ವಂಸ ಮಾಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಆ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳರಿಸಿ ಸಹೋದರರನ್ನು ಸುರಪಾನ ಪ್ರವರ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ಕೈವಶಪಡಿಸಿಕೊಂಡವನು. ಅಂತವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳುಹಿಸಿದೆ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಅದೇನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷಾದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ ಕೌರವೇಶ್ವರ? ಕೃಷ್ಣನಿಗಿಂತ ಅವನ ವಿಜಯೋನ್ಮುಕ್ತವಾದ ಯಾದವ ಸೈನ್ಯವು ನಿನಗೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಿಡಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು. ಕೃಷ್ಣನು ನೀನು ಹೇಳುವಂತಹ ವಂಚಕ. ಅದಾಯ್ತು. ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳುಹಿಸಿದೆ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಅದೇನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಅದೇ ಸರ್, ಆಯ್ತು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ಕೋಪದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲವೇ ಮಾವ? ಪಾಂಡವರು 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 ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರು.
ನೀನು ಸಂಧಾನಕ್ಕೆ ಸಮ್ಮತಿಸಿ ಅವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಶಕುನಿ ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವರು ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನೊಂದುದೆಂದರೇನು? ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿ ನೀಡುವುದು ನಿನಗೆ ಉಚಿತವಲ್ಲ ಕೌರವೇಶ್ವರ. ಅವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೇಹಿ 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 ಎಂದು ಈ ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆ ಊರುವಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಿಂದ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಗೊಲ್ಲ, ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ದುರ್ಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಅದೇನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ತಿಳಿಸುವೆನು. ನೀನು ಅದರಂತೆ ನಡೆದುಕೊಂಡರೆ ಸಾಕು. ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಎಂತಿದ್ದರೂ ಈ ದುರ್ಯೋಧನನ ಛಲವಿದೆಯಲ್ಲ, ಅದು ಕಗ್ಗಲ್ಲಿನಂತೆ ಅಚಲ ಅಚಲ ಅಚಲ. ನಡೆ ಕುರುಕುಲದ ರಣಕಲಿ, ನೀನಾಗುವ ರಣದಲ್ಲಿ ನರಬಲಿ. ದುರ್ಯೋಧನ, ಬೋರ್ಗರ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೆಬ್ಬಿಸಿ ಆರ್ಭಟಿಸಿ ಗುಡುಗು ಸಿಡಿಲುಗಳಿಗೆ ಈ ಧರೆಯನ್ನೇ ಬಿರಿಯುವಂತೆ ಮಾಡಿ ಈ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತಿದಪ್ಪದ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ ಪಾಪಿ. ದುರ್ಯೋಧನ, ಶಕುನಿ ಎಂಬ 3 ಅಕ್ಷರದ ಪದದ ಅರ್ಥವೇನಾದರೂ ಬಲ್ಲೆಯ ಮುರಳಿ? ಶಾ ಎಂದರೆ ಶಕ್ತಿ ಪ್ರಧಾನ, ಕು ಎಂದರೆ ಕುತಂತ್ರದಿಂದ ಗುರುವಂಶವನ್ನೇ, ನೀ ಅಂದರೆ ನಿನ್ನನ್ನು ನಿನ್ನವರಿಂದಲೇ ನಿರ್ನಾಮ. ಈ ಶಕುನಿಯಿಂದ ಕುರುವಂಶ ನಿರ್ನಾಮ. ಏನೂ ಅರಿಯದ ನನ್ನ ಸಹೋದರರು ನಿರಾಕಾರಣದಿಂದ ಕೊಂದೆ. ಆ ದ್ವೇಷಕ್ಕಾಗಿ ನನ್ನ ಒಡಲು ದಗದಗನೆ ಹತ್ತಿ ಉರಿಯುತ್ತಿರೋದು. ದಗ ಎದ್ದಿದ ದ್ವೇಷದ ಗಾಳಿ ದಹಿಸುತ್ತಿರುವುದು ಲೋಕಕರಾಳೆ. ದುರ್ಯೋಧನ, ದಗ ಎದ್ದಿದ ದ್ವೇಷದ ಗಾಳಿ ದಹಿಸುತ್ತಿರುವುದು ಲೋಕಕರಾಳೆ. ಅರಳಿದ ದಾವನಲ್ಲೆಲ್ಲೂ ಉಳಿಯುವುದಂಟು ಗುರುವಂಶದರ. ದುರ್ಯೋಧನ, ಅರಳಿದ ದಾವನಲ್ಲೆಲ್ಲೂ ಉಳಿಯುವುದಂಟು ಗುರುವಂಶದರ. ದಗ ಎದ್ದಿದ ದ್ವೇಷದ ಗಾಳಿ ದಹಿಸುತ್ತಿರುವುದು ಲೋಕಕರಾಳೆ. ದುರ್ಯೋಧನ, ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿ ಆಸರೇಳಿ ಇಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿ ಆಸರೇಳಿ ಇಟ್ಟನು. ಅಣ್ಣ ತಮ್ಮಂದಿರ ಮೂವರು ನಾವು ನಮಗೊದಗಿಸುತ್ತಾರೆ ಮನೆಯೋಳು ತಾವು. ಅಣ್ಣ ತಮ್ಮಂದಿರ ಮೂವರು ನಾವು ನಮಗೊದಗಿಸುತ್ತಾರೆ ಮನೆಯೋಳು ತಾವು. ದಗ ಎದ್ದಿಗ ದೇಶದ ಗಾಳಿ ದಹಿಸುತ್ತಿರುವುದು ಲೋಕಕರಾಳೆ. ದುರ್ಯೋಧನ, 100ರಲ್ಲೊಬ್ಬನೇ ಉಳಿದಿಯ ನೀಗ ತೋರಿಸಲು ದರ ಸಾಲವ ಬೇಗ. 100ರಲ್ಲೊಬ್ಬನೇ ಉಳಿದಿಯ ನೀಗ ತೀರಿಸಲು ದರ ಸಾಲವ ಬೇಗ. ಎಮ್ಮರವಾಗಿದೆ ನಮ್ಮಯ ಸೇಡು 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 ಎಮ್ಮರವಾಗಿದೆ ನಮ್ಮಯ ಸೇಡು ಸ್ಮಟಾಡೋ ಗೌರವನಾಡು. ಎಮ್ಮರವಾಗಿದೆ ನಮ್ಮಯ ಸೇಡು
ದಗ 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 ಎದ್ದಿದೆ ಜಗದಾರೆ ಜಯಿಸುತ್ತೆ ಲೋಕಕರಾಳೆ 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 ಲೋಕಕರಾಳೆ. ದುರ್ಯೋಧನ ಸೇಡಿನ ಸರ್ಪ. ವಸುದೇವ ಸುತನೇ ಹೇ ಮುಕುಂದ, ವಸುದೇವ ಸುತನೇ ಹೇ ಮುಕುಂದ, ನಿನ್ನ ನಾಮವನೆನೆವುದು ಮನಕಾನಂದ. ಪರಮಾತ್ಮ ವಾಸುದೇವ, ನಿನ್ನ ನಾಮವನೆನೆವುದು ಮನಕಾನಂದ. ವಸುದೇವ ಸುತನೇ ಹೇ ಮುಕುಂದ, ಹೇ ಮುಕುಂದ, ಹೇ ಮುಕುಂದ. ಪರಮಾತ್ಮ ವಾಸುದೇವ, ದೇವಕಿ ಸುತನೇ ಕಂಸ ವಿನಾಶನೇ. ದೇವಕಿ ಸುತನೇ ಕಂಸ ವಿನಾಶನೇ, ಅಖಿಲಾಂಡೇಶ್ವರ ಆನಂದ ರೂಪನೇ. ಪರಮಾತ್ಮ ಅಖಿಲಾಂಡೇಶ್ವರ ಆನಂದ ರೂಪನೇ, ದಾಸ ದಾಸರೊಳು ಮುಕ್ತಿ ಪ್ರದಾಯಕ. ದಾಸ ದಾಸರೊಳು ಮುಕ್ತಿ ಪ್ರದಾಯಕ. ವಸುದೇವ ಸುತನೇ ಹೇ ಮುಕುಂದ, ಹೇ ಮುಕುಂದ, ಹೇ ಮುಕುಂದ. ನಾರಾಯಣ ಹರಿಸಿಂಹ ಅವತಾರನೆ ಮುರಹರಿ ಮಾಧವನೇ. ನಾರಾಯಣ ಹರಿಸಿಂಹ ಅವತಾರನೆ ಮುರಹರಿ ಮಾಧವನೇ. ಪ್ರಹ್ಲಾದರ ಮೊರೆ ಕೇಳಿದಾಕ್ಷಣ ಅಭಯವನಿಸ್ತವನೇ. ಪರಮಾತ್ಮ ಪ್ರಹ್ಲಾದನ ಮೊರೆ ಕೇಳಿದಾಕ್ಷಣ ಅಭಯವನಿಸ್ತವನೇ. ಮಾತೆ ಸಹೋದರ ಮಾವ ಕಂಸನ ನಾಶವ ಗೈದವನೇ, ವಿನಾಶವ ಗೈದವನೇ. ಶಿಶುಪಾಲ ದಾನವರ ಲೀಲ ಮಾತ್ರದಿ ದಾನವ ಗೈದವನೇ. ವಸುದೇವ ಸುತನೇ ಹೇ ಮುಕುಂದ, ಹೇ ಮುಕುಂದ, ಹೇ ಮುಕುಂದ. ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು. ನಾನು ಮಾಡಿರುವ ಕರ್ಮಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ತನ್ನ ಅಭಯಾಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನು ಆಚರಿಸಿ ಬಳಲುತ್ತಿರುವರು. ಯಾವಾತನ ಮಂಗಳ ಸ್ವರೂಪವು ಅನವರತವೂ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವಾತನು ಸಕಲ ಜೀವಿಗಳಿಗೂ ಸಕಲ ಚರಾಚರ ಪ್ರಪಂಚಕ್ಕೂ ಆಧಾರನು, ಸರ್ವಜ್ಞನು, ಸರ್ವವ್ಯಾಪಿಯಾದ ಶ್ರೀ ಕೃಷ್ಣ ಪರಮಾತ್ಮನು ದುರ್ಯೋಧನನ ಆಸ್ಥಾನಕ್ಕೆ ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವಾಗ ಈ ದೀನನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ತಮ್ಮ ದರ್ಶನ ಭಾಗ್ಯ ಸಿಗುವ ತನಕ ಈ ಕ್ಷೀರಪಾನದಿಂದಲೇ ಜೀವಿಸಿರುವೆನು. ಕೃಷ್ಣಾರ್ಪಣಮಸ್ತು.
ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ರುಕ್ಮಿಣಿ ಲೋಲ ವಾರಿಜಮಾಲ ಪರಮಾತ್ಮ ವಾಸುದೇವ ರುಕ್ಮಿಣಿ ಲೋಲ ವಾರಿಜಮಾಲ ವರಗುಣಶೀಲ ವಸುದೇವ ಪಾಲ ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರ್ಶನ ತಾರ ನೀರಜಲೋಚನ ದರ್ಶನ ತಾರ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಭಕ್ತ ಶಿರೋಮಣಿ ಕುಶಲವೇ? ಜನಾರ್ದನ ಸೌಖ್ಯವೇ? ಸೌಖ್ಯ. ಪರಮಾತ್ಮ ತಮ್ಮ ದರ್ಶನ ಭಾಗ್ಯದಿಂದ ನನ್ನ ಜನ್ಮವು ಪಾವನವಾಯಿತು. ತಮ್ಮ ಪಾದಧೂಳಿಂದ ನನ್ನ ಕುಟೀರವು ಪವಿತ್ರವಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ನಾಮನ ಪೋಲ್ವ ಶತವಂದನವಯ್ಯ ಶತಪತ್ರ ದಳನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೃಷ್ಣ ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮಃ. ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಹರಿಸಿದೆಯ ಅಂಧಕಾರ ಮನದೆ ಹರಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ಪಾಲಕಡಲೊಳ್ಳು ಲೀಲೆಯಿಂದಾಡಿದ ಲೋಲಲೋಚನನ್ನೇ ಬಂದೆಯ ಪಾಲಕಡಲೊಳ್ಳು ಲೀಲೆಯಿಂದಾಡಿದ ಲೋಲಲೋಚನನ್ನೇ ಬಂದೆಯ ಕಡುಶಿಲೆಯಾದ ಈ ಜಡರ ಕಡಿದು ಹರಿಯ ಕಡುಶಿಲೆಯಾದ ಈ ಜಡರ ಕಡಿದು ಹರಿಯ ಭವ್ಯ ಮೂರ್ತಿಯ ಮಾಡಿದೆಯ
ಭವ್ಯ ಮೂರುತಿಯ ಮಾಡಿದೆಯ ಕರಳ ಮೊರೆ ಕೇಳಿ ದುರಳ ಹಿರಣ್ಯನ ಕರುಳನು ಕೊರಳಲು ಧರಿಸಿದೆಯ ದರಳ ಮೊರೆ ಕೇಳಿ ದುರಳ ಹಿರಣ್ಯನ ಕರುಳನು ಕೊರಳಲು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಕರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯನೆಂತ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳು ಭಜಿಸುವೆನು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ತುಂಬಾ ಬಳಲಿ ಬಂದಿರುವೆನು. ಮೊದಲು ಏನಾದರೂ ತಿನ್ನಲು ಆಹಾರ ಕೊಡುವೆಯಾ? ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪಾಲಿಸುತ್ತಿರುವವರಿಗೆ ಅಣುಸ್ವರೂಪನ ನಾನು ಏನನ್ನು ಕೊಡಬಲ್ಲೆ ದೇವ? ವಿದುರ, ನಾನೇನು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಈ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿವರೆಗೂ ಕರೆದು ತಂದಿರುವುದು. ನೀನೇನು ಸಾಮಾನ್ಯನೇ? ವಿದುರ, ಪರಮಾತ್ಮ ಬಡವಿಯೋ ಭಕ್ತ ಶಿರೋಮಣಿ ನೀನೇ. ವಿದುರ, ಬಡವಿಯೋ ಭಕ್ತ ಶಿರೋಮಣಿ ನೀನೇ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಭಕ್ತಕೃತ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಹೋದರೆ ಎತ್ತಲೇ ಬರ್ಬೋದು. ಎತ್ತ ಹೋದರು ಮನ ಎತ್ತಲೇ ಬರ್ಬೋದು. ಶಕ್ತನೆಂದೆನಿಸಿದ ವಿದುರ, ವಿದುರ, ಶಕ್ತನೆಂದೆನಿಸಿದ ಮತ್ತ ದುರ್ಯೋಧನ. ಭಕ್ತನೆಂದೆನಿಸಿದ ಮತ್ತ ದುರ್ಯೋಧನ. ಭಕ್ತನೇ ನಿನಗಿಂತ ಉತ್ತಮನೆನಿಪನೆ. ವಿದುರ, ಭಕ್ತನೇ ನಿನಗಿಂತ ಉತ್ತಮನೆನಿಪನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚ ಭೋಗದ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಕೇವಲ ಗೋಮಾತೆಯ ಕ್ಷೀರದಿಂದ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯೇನೆ. ಅದಿರಲಿ, ತುಂಬಾ ಹಸಿವಾಗುತ್ತಿರುವುದು. ಮೊದಲು ಏನಾದರೂ ಆಹಾರ ಕೊಡುವೆಯಾ? ಪರಮಾತ್ಮ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಶ್ರೀಲೋಲ ವನಮಾಲ ಶ್ರೀಲೋಲ ವನಮಾಲ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ. ಜಗದಾಯಕ ಶ್ರೀ ಜಗನ್ಮೋಹನ ನಿನ್ನಿಂದಲ್ಲವೇ ಲೋಕ ಪಾವನ. ಜಗದಾಯಕ ಶ್ರೀ ಜಗನ್ಮೋಹನ ನಿನ್ನಿಂದಲ್ಲವೇ ಲೋಕ ಪಾವನ. ಹರಿಚರಣ ವೇದ ಪರಾಯಣ ಹರಿಚರಣ ವೇದ ಪರಾಯಣ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ. ಪರಮಾತ್ಮ
ಪರಮಾತ್ಮ, ಅಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ಪ್ರಭು? ಏನು ಗೋಮಾತೆಯ ಕ್ಷೀರವೇ? ವಿದುರ, ಗೋಮಾತೆಯ ಕ್ಷೀರವೆಂದರೆ ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಭಕ್ತ ಕುಚೇಲನು ಬಹು ಭಕ್ತಿಯಿಂದ ತಂದಿತ್ತ ಅವಲಕ್ಕಿಯ ಸ್ವಾದವು ಆಹಾ ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತೆ ಶಬರಿಯು ಕಚ್ಚಿ ನೋಡಿ ಆರಿಸಿಟ್ಟ ಹಣ್ಣಿನ ಸ್ವಾದವು ಆಹಾಹಾ ಈಗಲೂ ಸವಿದಂತಿರುವುದು ವಿದುರ. ಈಗ ನಿನ್ನ ಬಳಿ ಇರೋ ಕ್ಷೀರವು ಅವೆಡರಕ್ಕಿಂತ ಉತ್ತಮವಾದದ್ದು. ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ವಿದುರ, ಏಕೆ ತವಕ ಪಡುತ್ತಿರುವೆ? ಏನು ಹೇಳಲಿ ಪ್ರಭು, ಇದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿದೆನು. ನನ್ನ ಗರ್ಪಿತವಾದ ಮೇಲೆ ಅದರ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷವಿರಬೇಕಲ್ಲವೇ? ಅದನ್ನೇ ತೆಗೆದುಕೊಂಡು ಬಾ. ಆಗಲಿ ಪ್ರಭು. ಇದು ಸ್ವೀಕರಿಸಿ. ನೋಡಿದೆಯಾ ವಿದುರ, ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಎಂಥ ಸುಳ್ಳುಗಾರನಯ್ಯ ನೀನು. ಪರಮಾತ್ಮ, ಅದರಿಂದ ತಮ್ಮ ತುದಿ ನಾಲಿಗೆಯೂ ನೆನೆಯುವಂತಿಲ್ಲವಲ್ಲ ದೇವ. ಏಕೆ ನೀವುದಿಲ್ಲ? ನೋಡುತ್ತಿರು. ಹೇ ಭಕ್ತಶ್ರೇಷ್ಠ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಾ? ಅದು ಅಲ್ಲಿ ನೋಡು. ಬ್ರಹ್ಮಾಂಡದೀಶಂ ಭುವಿಯೋ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವಕುಲ ವಿನಾಶಿತಂ ದಾನವಕುಲ ವಿನಾಶಿತಂ ದಾನವಕುಲ ವಿನಾಶಿತಂ ಸಾಗರಾಶಯನ 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 ಮುರಳೀಧರ ಕರುಣಾಕರ ಸ್ವಾಮಿಯೋ ಶ್ರೀಧರ ಮುರಳೀಧರ ಕರುಣಾಕರ ಸ್ವಾಮಿಯೋ ಶ್ರೀಧರ ಸಾಗರಾಶಯನ ಸಾಗರಾಶಯನ. ವಾಮನ ರೂಪ ಪರಿಹರ ನಿನ್ನ ನಾಮಾಮೃತವೇ ನನ್ನ ಬಲುನಮರ. ವಾಮನ ರೂಪ ಪರಿಹರ ನಿನ್ನ ನಾಮಾಮೃತವೇ ನನ್ನ ಬಲುನಮರ. ಬಣ್ಣಿಸಲಹುದೇ ಪಾಮರರೊಳು ನೀ ಕರುಣೆಯ ತೋರಿ ಪಾಮರರೊಳು ನೀ ಕರುಣೆಯ ತೋರಿ ತಾಮಸ ನೀಡಿದ ದಾಮೋದರ ತಾಮಸ ನೀಡಿದ ದಾಮೋದರ ಸಾಗರಾಶಯನ ಕ್ಷೀರಸಾಗರಾಶಯನ ಮುರಳೀಧರ ಕರುಣಾಕರ ಸ್ವಾಮಿಯೋ ಶ್ರೀಧರ ಮುರಳೀಧರ ಕರುಣಾಕರ ಸ್ವಾಮಿಯೋ ಶ್ರೀಧರ ಸಾಗರಾಶಯನ ಕ್ಷೀರಸಾಗರಾಶಯನ. ಪರಮಾತ್ಮ, ಸಾಗರಶಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ನಿಮ್ಮನ್ನು ಪಡೆದ ವಸು ದೇವ ದೇವಕರೇ ಧನ್ಯರು. ತಾವು ದಯಮಾಡಿದ ಕಾರಣ ತಿಳಿಯಬಹುದೇ? ಭಕ್ತಶ್ರೇಷ್ಠ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ಕೌರವನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಜಗದ ಜೀವನದಾತನು
ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪ ದೇವ, ಮನ ಮಿಡಿಯುವ ಮೋಹನ ರೂಪ. ನಿಗಮ ಗೋಚರನೇ ನಿಗಮ ಗೋಚರನೇ ನಿರ್ಮಲಾತ್ಮಕನೆಂಬ, ನಿಗಮ ಗೋಚರನೇ ನಿರ್ಮಲಾತ್ಮಕನೆಂಬ ಬಲ್ಲವರಿಲ್ಲ ಜಗದ ಜೀವದಲ್ಲಿ. ಬಲ್ಲವರಿಲ್ಲ ಜಗದ ಜೀವದಲ್ಲಿ, ಅವನಿಗೆ ಸಿಲುಕಿದ ಭ್ರಾಂತಿಯ ಮನುಜರ, ಅವನಿಗೆ ಸಿಲುಕಿದ ಭ್ರಾಂತಿಯ ಮನುಜರ, ಪವಲೋಕ ವೈದ್ಯ ಈ ಪರಿಪಾಲಿತೆ, ಪವಲೋಕ ವೈದ್ಯ ಈ ಪರಿಪಾಲಿತೆ, ಜಗದ ಜೀವನದಾತನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪ ದೇವ, ಮನ ಮಿಡಿಯುವ ಮೋಹನ ರೂಪ. ಭಕ್ತರಾದ ಪಾಂಡವರಿಗೆ ದ್ಯೂ ತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಡೆದೆ. ತಮ್ಮನ್ನು ಎಷ್ಟು ಕೊಂಡಾಡಿದರೂ ಸಾಲದು, ಆ ಪಾಂಡವರನ್ನು ರಕ್ಷಿಸುವ ಭಾರ ತಮ್ಮದು. ವಿರಲಾರೆ ಕೇಳು ವಿದುರ, ಧರ್ಮದ ಸುವರನು ಸದೆಬರಿಯದೆ. ವಿರಲಾರೆ ಕೇಳು ವಿದುರ, ಹೃದಯ ಸುತರು ಸದ ಹೃದಯ ಸುತರು ಸಧರ್ಮಗಳಿರಲು, ಹೃದಯ ಸುತರು ಸಧರ್ಮಗಳಿರಲು, ಅತಿರತೆಯುತ್ತರು ಗುರುವಿಂದನರು. ಅತಿರತೆಯುತ್ತರು ಗುರುವಿಂದನರು, ಸತ್ಯವಂತರಿಗೆ ಸ್ಥಿರವಲ್ಲರೋ. ಸತ್ಯವಂತರಿಗೆ ಸ್ಥಿರವಲ್ಲರೋ, ಕುಟಿಲ ಮಾತುರಿಯರಿಗೆ ಶುಭ ವಿರುಡೆ. ಕುಟಿಲ ಮಾತುರಿಯರಿಗೆ ಶುಭ ವಿರುಡೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಅರಿಯೆ ಸುರರನು ಸದೆಬರಿಯದೆ. ಬಿಡಲಾರೆ ಕೇಳು ವಿದುರ, ನಾನೊಂದು ಬಲು ಗರ್ವದಿಂದ ಕುರುತೆಯನ್ನು ಪರಿಚಯಿಸದೆ. ನಾನೊಂದು ಬಲು ಗರ್ವದಿಂದ ಕುರುತೆಯನ್ನು ಪರಿಚಯಿಸದೆ. ಕೆಳಗೆ ಕೇಸರಿಯ ಭರದ ಸಂಭೂತ ಕರ್ಮದಲ್ಲಿ ಜಯಗಳಿಸುವರೆ. ಉಳಿವರೇ ಕೌರವರು, ಉಳಿವರೇ ಕೌರವರು, ಮದಾಂಧರವರ ಪತನ ಕಂಡಿದೆ. ಇದು ಕಡೆಗೆ ಜಯವನ್ನು ಬಿಡಲಾರೆ ಕೇಳು ವಿದುರ, ಧರ್ಮವ ಅರಿಯೆ ಸುವರನು ಸದೆಬರಿಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ನಾನಿಂದು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಅತಿ ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಆ ಕೌರವನ ಆಸ್ಥಾನಕ್ಕೆ ಹೋಗುತ್ತಿರುವೆ. ನೀನು ಅಲ್ಲಿಗೆ ಬಾ, ಒಂದು ವಿಚಿತ್ರವಾದ ಪ್ರಸಂಗ ನಡೆಯುವುದು, ನೀನು ನೋಡುವೆಯಂತೆ.
ಹರಿ ಶ್ರೀ ಹರಿ ಶೌರಿ ಮುರಾರಿ ಶೌರಿ ಮುರಾರಿ ನಾನಿನ್ನ ದಾಸನಯ್ಯ ಹರಿಯೇ ನಾನಿನ್ನ ದಾಸನಯ್ಯ ಹರಿಯೇ ನಾನಿನ್ನ ದಾಸನಯ್ಯ ಹರಿಯೇ ನಾನಿನ್ನ ದಾಸನಯ್ಯ ಹರಿಯೇ ಕೈ ಹಿಡಿದು ಸಲಹೆನ್ನ ಪಾಲಿಸೋದರೇ ಕೈ ಹಿಡಿದು ಸಲಹೆನ್ನ ಪಾಲಿಸೋದರೇ ನಾನಿನ್ನ ದಾಸನಯ್ಯ ಹರಿಯೇ ನಾನಿನ್ನ ದಾಸನಯ್ಯ ಹರಿಯೇ ಪರಮಾತ್ಮ ನೆನೆಯಲು ನಿನ್ನ ನಾಮ ಪಾಪನಾಶನ ಹೇಳು ನಿನ್ನ ನಾಮ ಪಾಪನಾಶನ ಜಪಿಸಲು ನಿನ್ನ ಮಂತ್ರ ಜನ್ಮ ಪಾವನ ನೆನೆಯಲು ನಿನ್ನ ನಾಮ ಪಾಪನಾಶನ ಜಪಿಸಲು ನಿನ್ನ ಮಂತ್ರ ಜನ್ಮ ಪಾವನ ಲೋಕದ ಸರ್ವ ಸಿರಿಗೂ ನೀನೆ ಕಾರಣ ಕೃಷ್ಣ ಲೋಕದ ಸರ್ವ ಸಿರಿಗೂ ನೀನೆ ಕಾರಣ ಲೋಕದ ಸರ್ವ ಸಿರಿಗೂ ನೀನೆ ಕಾರಣ ವಾಮ ರಮಣ ಅವಭಯ ಹರಣ ವಾಮ ರಮಣ ಅವಭಯ ಹರಣ ಶ್ಯಾಮಲ ಕಾಯೋ ಶ್ರೀ